ಎಲ್ಲಿ ತಗೊಂಡ್ರಿ, ಅದು ಎಲ್ಲಿ ಲಿಂಕ್ ಕೊಡಿ, ಅದೆಲ್ಲಿ ಸಿಗುತ್ತೆ, ಯಾವ ಆಪ್ ಅಲ್ಲಿ ತಗೊಂಡ್ರಿ. ಟಿಕ್ಟಾಕ್ ಅಲ್ಲಿ ನನ್ ಯಾರ್ಯಾರು ಫಾಲೋ ಮಾಡ್ತಿದ್ರು ಅವರೆಲ್ಲ ಇವಾಗವರ್ಗುನು ನನ್ನ ಫಾಲೋ ಮಾಡ್ತಿದ್ರು. ದ ಮೋಸ್ಟ್ ಡಿಮ್ಯಾಂಡಿಂಗ್ ಡ್ರೆಸ್ ಅಂದ್ರೆ ಜಾಸ್ತಿ ಜನ ಲಿಂಕ್ ಕೇಳಿದಿದ್ದೆ ನನಗೆ ಈ ಡ್ರೆಸ್. ಡೇ ಹಿಂದಿನ ದಿನ ನೈಟ್ ಬಂದಿದ್ ಬಟ್ಟೆ, ಬಟ್ ಲಾಸ್ಟ್ ಟೈಮ್ ರೆಡ್ ಹಾಕೊಳಕ್ ಆಗ್ಲಿಲ್ಲ. ಸೊ ಈ ಸತಿ ರೆಡ್ ಹಾಕೊಳ್ಳೋಣ ಅಂತ ರೆಡ್ ತಗೊಳ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಅಶುಗೌಡ ಯೂಟ್ಯೂಬ್ ಚಾನಲ್. ಸೊ ತುಂಬಾ ಜನ ಗೊತ್ತಿರುತ್ತೆ ನಾನು ಯಾರು ಅಂತ, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಬಿಕಾಸ್ ಇಟ್ಸ್ ಬಿನ್ ಅ ಸೋ ಲಾಂಗ್ ಗ್ಯಾಪ್ ದಟ್ ನಾನು ಏನು ಮಾಡಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇಲ್ಲ. ಐ ನೋ, ಬಟ್ ಇವಾಗಿಂದ ಐ ಹ್ಯಾವ್ ಸ್ಟಾರ್ಟೆಡ್. ದಿಸ್ ಇಸ್ ಮೈ ಫಸ್ಟ್ ಎವರ್ ಯೂಟ್ಯೂಬ್ ವಿಡಿಯೋ. ಸೊ ಇವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂತೀನಿ. ಐ ಹೋಪ್ ಯು ಆಲ್ ವಿಲ್ ಸಪೋರ್ಟ್ ಮೀ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಲೈಕ್, ತುಂಬಾ ಜನ ಕೇಳ್ತಿದ್ರಿ, ಲೈಕ್ ನೀವ್ ನನ್ ರೀಸೆಂಟ್ 25th ಬರ್ಡೇ ಆದಾಗ ತುಂಬಾ ಜನ ಕೇಳ್ತಿದ್ರಿ, ಡ್ರೆಸ್ಸಸ್ ಎಲ್ಲಿ ತಗೊಂಡ್ರಿ, ಅದು ಎಲ್ಲಿ ಲಿಂಕ್ ಕೊಡಿ, ಅದೆಲ್ಲಿ ಸಿಗುತ್ತೆ, ಯಾವ ಆಪ್ ಅಲ್ಲಿ ತಗೊಂಡ್ರಿ, ಇಲ್ಲ ಸ್ಟೋರ್ ಅಲ್ಲಿ ತಗೊಂಡ್ರಾ. ತುಂಬಾ ಕ್ವಶನ್ಸ್, ತುಂಬಾ DMs, ಕಮೆಂಟ್ಸ್ ಕೂಡ ಮಾಡಿದ್ರಿ, ನಾನೆಲ್ಲಾನು ನೋಡಿದ್ದೆ. ಬಟ್ ನಾನು ಹೆಂಗಿದ್ರು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ತಿದೀನಿ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಯಾವ್ದಕ್ಕೂ ರಿಪ್ಲೈ ಮಾಡಕ್ ಹೋಗಿರ್ಲಿಲ್ಲ. ಸೊ ಇದ್ರಲ್ಲಿ ನಾನೆಲ್ಲಾನು ಆನ್ಸರ್ ಮಾಡ್ತೀನಿ. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ನಾನು ಏನ್ ಡ್ರೆಸ್ಸಸ್ ತಗೊಂಡಿದ್ದೀನಿ ಅಂತ 25th ಬರ್ಡೇಗೆ ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಕ್ವೆಶನ್ಸ್ ನಿಮ್ಗೆ ಆನ್ಸರ್ ಮಾಡ್ಬೇಕಾಗಿತ್ತು. ತುಂಬಾ ವರ್ಷದಿಂದ ಎಲ್ರು ಕೇಳ್ತಾನೇ ಇದ್ರಿ, ಯಾಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇಲ್ಲ. ಆಲ್ಮೋಸ್ಟ್ 2.5 years ಐ ವಾಸ್ ನಾಟ್ ಆಕ್ಟಿವ್. ಅಕೌಂಟ್ ಪ್ರೈವೇಟ್ ಮಾಡಿದ್ದೆ ಅಂಡ್ ಐ ವಾಸ್ ಲಿಟ್ರಲಿ ನಾಟ್ ಆಕ್ಟಿವ್. ನಂಗೆ ಮಾಡೋದಿಕ್ ಆಗಿರ್ಲಿಲ್ಲ ವಿಡಿಯೋಸ್ನೆಲ್ಲಾನು. ಅವಾಗ್ಲೂ ಕೂಡ ನನ್ಗೆ ಯಾರೂನು ಅನ್ಫಾಲೋ ಮಾಡ್ದೆ, ಎಲ್ಲಾರು ಇಷ್ಟು ವರ್ಷ ಮೇ ಬಿ 2.5 years ಇಂದ ಹಂಗೆ ಇದೀರಾ ಫಾಲೋವರ್ಸ್. ಐ ನೋ, ಐ ಅಂಡರ್ಸ್ಟ್ಯಾಂಡ್. ತುಂಬಾ ಜನ ಕೇಳ್ತಿದ್ರಿ, ಬಟ್ ಯಾವ್ದಕ್ಕೂ ನಾನು ರಿಪ್ಲೈ ಮಾಡಿರ್ಲಿಲ್ಲ. ಸೊ ಆಫ್ಟರ್ ಟಿಕ್ಟಾಕ್ ಇನ್ಸ್ಟಾಗ್ರಾಮ್ ಮಾಡಲ್ವಾ ಅಂತ ಕೇಳಿದ್ರಿ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಕೂಡ ಮಾಡಿದೆ. ಅದಾದ್ಮೇಲೆ 2 accounts ಬ್ಯಾನ್ ಆಯ್ತು. 1 account ನಾನೇನೋ ರೀಲ್ಸ್ ಹಾಕಿದ್ದೆ, ಅದು ರಿಸ್ಟ್ರಿಕ್ಟ್ ಬಂತು, ಅದೇನೋ ಆಯ್ತು ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರೇ ಅಕೌಂಟ್ ಡಿಆಕ್ಟಿವೇಟ್ ಮಾಡ್ಬಿಟ್ರು. ಇನ್ನೊಂದು ಅಕೌಂಟ್ ಹಂಗೆ ಹ್ಯಾಕ್ ಆಗೋಯ್ತು. ಸೊ ಅದಾದ್ಮೇಲೆ ಹೋಪೇ ಇರ್ಲಿಲ್ಲ ನಂಗೆ, ಮಾಡ್ಬೇಕು ಬೇಡ ರೀಲ್ಸ್ ಎಲ್ಲ ನನ್ಗೆ ಏನಕ್ಕೆ, ನನ್ ಪಾಡಿಗೆ ನಾನು ಇರೋಣ, ಇತ್ತ ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಟ್ಟಿತ್ತು ನನಗೆ. ಸೊ ಅದಾದ್ಮೇಲೆ ನಾನು ಮಾಡಿರ್ಲಿಲ್ಲ. ಆಲ್ಮೋಸ್ಟ್ 6 months ನಾನು ಯಾವ ಅಕೌಂಟ್ ಓಪನ್ ಮಾಡಿರ್ಲಿಲ್ಲ, ನನ್ನ ಪಾಡಿಗೆ ನಾನು ಇರ್ತಾ ಇದ್ದೆ. ಅದಾದ್ಮೇಲೆ ಮತ್ತೆ ಇಲ್ಲ, ಮಾಡೋಣ ನೋಡೋಣ, ಇಷ್ಟೆಲ್ಲ ಮಾಡಿದ್ದೆ ವೇಸ್ಟ್ ಆಗೋದ್ ಬೇಡ ಅಂತ ಮತ್ತೆ ಅಕೌಂಟ್ ಓಪನ್ ಮಾಡಿದೆ. ಆ ಅಕೌಂಟ್ ಓಪನ್ ಮಾಡಿದ್ಮೇಲೂ ನನಗೆ ಅದೇ ತರ ಫಾಲೋವರ್ಸ್ ಏನೇ ಬಂದ್ರು. ಲೈಕ್ ಎಲ್ಲೇ ಹೋದ್ರು ನನ್ನ ರೆಕಗ್ನೈಸ್ ಮಾಡ್ತಿದ್ರು, ಯಾಕೆ ನೀವು ವಿಡಿಯೋಸ್ ಸ್ಟಾಪ್ ಮಾಡಿದಿರಾ, ಯಾಕೆ ಮಾಡ್ತಿಲ್ಲ ಅಂತೆಲ್ಲ ತುಂಬಾ ಜನ ಕೇಳ್ತಿದ್ರು. ಸೊ ಮತ್ತೆ ಸ್ಟಾರ್ಟ್ ಮಾಡಿದಾಗ್ಲೂ ನಂಗೆ ಹಂಗೆ ಫಾಲೋವರ್ಸ್ ಆಗಿದ್ರು. ಅದಾದ್ಮೇಲೆ ಮತ್ತೆ ನಾನು ಲೈಕ್ ಸಮ್ ಪರ್ಸನಲ್ ಇಶ್ಯೂಸ್ ಇಂದ ನಾನು ಸ್ಟಾಪ್ ಮಾಡಿದೆ, ಮತ್ತೆ ಮಾಡಿರ್ಲಿಲ್ಲ ವಿಡಿಯೋಸ್ನ. ಸ್ಟಾಪ್ ಮಾಡಿ ಅದಾದ್ಮೇಲೆ ಮಧ್ಯದಲ್ಲಿ ಯಾವಾಗವೋ ಒಂದೊಂದ್ ವಿಡಿಯೋಸ್ನ ಹಾಕೊಂಡ್ ಬರ್ತಿದ್ದೆ ಅಷ್ಟೇ. ಪಬ್ಲಿಕ್ ಅಲ್ಲಿ ಇರ್ಲಿಲ್ಲ, ಅಕೌಂಟ್ ಪ್ರೈವೇಟ್ ಅಲ್ಲಿ ಇತ್ತು. ಸೊ ನಾನು ಏನಾದ್ರು ಹಾಕಿದಿದ್ರೆ ಮಾತ್ರ ಯಾರಿಗಾದ್ರು ನನ್ನ ಫಾಲೋವರ್ಸ್ಗೆ, ಇಲ್ಲ ನಾನು ಎಷ್ಟು ಜನ ಇದ್ರು ಅವರಿಗೆ ಮಾತ್ರ ಎಲ್ಲ ಬರ್ತಿತ್ತು. ಅದು ಬಿಟ್ಟು ನಾನು ಪಬ್ಲಿಕ್ ಅಕೌಂಟ್ ಮಾಡ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ಮತ್ತೆ ಯೂಟ್ಯೂಬ್ ಮಾಡ್ಲಾ ಅಂತಾನು ಅದ್ರ ಮಧ್ಯದಲ್ಲಿ ಎಲ್ಲೋ ಒಂದ್ಸತಿ ಸ್ಟೋರಿ ಹಾಕಿದ್ದೆ. ಅವಾಗ ಎಲ್ಲರೂ ಕೂಡ ಮಾಡಿ ಯೂಟ್ಯೂಬ್ ವಿಡಿಯೋನ ಏನಕ್ಕೆ ಸ್ಟಾಪ್ ಮಾಡಿದೀರಾ ಅಂತಾನೆ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಕೌಂಟ್ ಕ್ರಿಯೇಟ್ ಮಾಡಿ, ಅವಾಗ್ಲೇನೆ ಅಕೌಂಟ್ ಕ್ರಿಯೇಟ್ ಮಾಡಿದೆ, ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವಾಗ್ಲೇನೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಸ್ಟಾರ್ಟ್ ಮಾಡೋಣ ನಾನು ಅಂತ ಎಲ್ಲ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಮೇ ಬಿ ಇಟ್ ವಾಸ್ ಇನ್ 2023, ಐ ಗೆಸ್ 2023 ಅಲ್ಲಿ ಮೈಸೂರು ದಸರಾದ ಕಂಪ್ಲೀಟ್ ವಿಡಿಯೋ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ವಿಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡ್ಲಿಲ್ಲ. ಸೊ ಅದಾದ್ಮೇಲೆ ಮತ್ತೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೊರ್ಟೋಯ್ತು. ನನ್ನ ಕೆಲಸ ಅದು ಇದು ಅಂತ ಅನ್ಕೊಂಡು ನಾನು ಮರ್ತೇ ಹೋಗ್ಬಿಟ್ಟೆ ಅದನ್ನ, ಯೂಟ್ಯೂಬ್ ಇದನ್ನೇ ಕಾನ್ಸೆಪ್ಟ್ನೇ ಮರ್ತೋಗ್ಬಿಟ್ಟೆ. ಆದ್ಮೇಲೆ ನಾನು ಬೇರೆಯವ್ರ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಅಂದಾಗ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ನನ್ನ ತಲೆಯಲ್ಲಿ ಬಂದಿತ್ತು. ಸೊ ಮಾಡೋಣ, ನಾನು ಏನೋ ಒಂದು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಇವಾಗ ದೊಡ್ಡ ಮನ್ಸು ಮಾಡಿ ಸ್ಟಾರ್ಟ್ ಮಾಡಿದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಮುಂಚೆ ಹೆಂಗೆ ಟಿಕ್ಟಾಕ್ ಇಂದ ನನ್ನ ಸಪೋರ್ಟ್ ಮಾಡಿದ್ರಿ, ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಸಪೋರ್ಟ್ ಮಾಡಿದ್ರಿ, ಅದೇ ತರ ಇವಾಗ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನನ್ನ ಸಪೋರ್ಟ್ ಮಾಡಿ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ನನ್ಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಬಿಕಾಸ್ ಒಂದೇ ಒಂದಿನ ನಾನು ವಿಡಿಯೋ ಮಾಡಿಲ್ಲ ಅಂತ ನನ್ನ ಅನ್ಫಾಲೋ ಮಾಡಿಲ್ಲ, ನಾನು ಆಕ್ಟಿವ್ ಇಲ್ಲ ಅಂತ ನನ್ನ ಅನ್ಫಾಲೋ ಮಾಡಿಲ್ಲ. ಅದೇ ತರನೇ ಸಪೋರ್ಟ್ ಮಾಡಿದೀರಾ, ಅದೇ ತರನೇ ಲವ್ ಕೊಟ್ಟಿದ್ದೀರಾ. ನನ್ನ ತಿಂಗಳು 1 ವರ್ಷ ಆದ್ಮೇಲೆ ಒಂದು ಪೋಸ್ಟ್ ಹಾಕಿದ್ರು ನಂಗೆ ಅದೇ ತರ ರೀಚ್ ಕೊಟ್ಟಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಪ್ಲೀಸ್ ಇದೇ ತರನೇ ಸಪೋರ್ಟ್ ಮಾಡ್ಕೊಂಡು ಹೋಗಿ.
ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನನ್ನ ಬರ್ಡೇಗೆ ಏನೇನೆಲ್ಲ ಡ್ರೆಸ್ಸಸ್ ತಗೊಂಡಿದ್ದೆ ಬಟ್ ಎಲ್ಲಿಂದ ತಗೊಂಡಿದ್ದೆ ಅಂತ ಶೋ ಮಾಡ್ತೀನಿ. ಅಂಡ್ ಲಿಂಕ್ಸ್ ಕೂಡ ನಾನು ಲಿಂಕ್ಸ್ ಕೂಡ ನಾನು ಬಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಂಡ್ ಫೋಟೋ ಕೂಡ ಪೋಸ್ಟ್ ಮಾಡಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಫಸ್ಟ್ ನಾನು ಹಾಕಿದ ಡ್ರೆಸ್ ಬಂದು ಇದು ನೈಟ್ ಸೆಲೆಬ್ರೇಟ್ ಮಾಡ್ತಾರೆ ಅವಾಗ ಹಾಕಿದ್ದು ನಾನು ಈ ಡ್ರೆಸ್ನ. ಸೊ ಇಟ್ ಇಸ್ ಅ ಟ್ಯೂಬ್ ಡ್ರೆಸ್. ಈ ತರ ಇರ್ತದೆ. ಇಟ್ ಇಸ್ ಅ ಟ್ಯೂಬ್ ಡ್ರೆಸ್. ಮೇ ಬಿ ನೋಡಿರ್ತಾರೆ ಎಲ್ಲರೂ, ಆಲ್ರೆಡಿ ಇದು ನಾನು ಪೋಸ್ಟ್ ಮಾಡಿದ್ದೀನಿ. ಇಟ್ ಇಸ್ ಅ ಟ್ಯೂಬ್ ಡ್ರೆಸ್, ಅಂದ್ರೆ ಲೈಕ್ ಡಂಗ್ರೀಸ್, ಇದು ಜಂಪ್ ಸೂಟ್. ಸೊ ಇದು ಕೂಡ ನಾನು ಸವನಾದಲ್ಲೇ ತಗೊಂಡಿದ್ದು. ಮೇ ಬಿ ಪ್ರೈಸ್ 1190 ಸಮಥಿಂಗ್ ಇರುತ್ತೆ. ನಾನು ಇದು ಮೆನ್ಷನ್ ಮಾಡಿರ್ತೀನಿ, ಲಿಂಕ್ ಕೂಡ ಹಾಕಿರ್ತೀನಿ ಅಂಡ್ ಫೋಟೋ ಕೂಡ ಪೋಸ್ಟ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದ್ರದಂತೂ ನನಗೆ ತುಂಬಾ ಜನ ಕೇಳ್ತಿದ್ರು, ಇಟ್ ವಾಸ್ ವೆರಿ ನೈಸ್, ಬರ್ಡೇ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾ ಇದ್ರು. ನಾನ್ ಮಾಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ನನ್ನ 25th ಬರ್ಡೇನ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಯ್ತು. ಈ ಡ್ರೆಸ್ ಎಲ್ಲಿ ತಗೊಂಡ್ರಿ, ಪ್ಲೀಸ್ ಲಿಂಕ್ ಕೊಡಿ ಅಂತ ಕೇಳ್ತಾನೆ ಇದ್ರಿ. ಸೊ ನಾನು ಯಾರಿಗೂ ರಿಪ್ಲೈ ಮಾಡಿರ್ಲಿಲ್ಲ. ಇದು ಕೂಡ ನಾನು ಸವನಾದಲ್ಲೇನೆ ತಗೊಂಡಿದ್ದು. ಇದು ಈ ತರ ಬರುತ್ತೆ. ಬಟ್ ಇದ್ರದ್ದು ಮೇನ್ ಅಟ್ರಾಕ್ಟಿವ್ ಪಾಯಿಂಟ್ ಏನು ಅಂತ ಅಂದ್ರೆ, ಒಂದ್ ನಿಮಿಷ ತೋರಿಸ್ತೀನಿ. ದಿಸ್ ಬಟರ್ಫ್ಲೈ. ಸೊ ಈ ಬಟರ್ಫ್ಲೈ ಇರೋದ್ರಿಂದಾನೇ ಈ ಡ್ರೆಸ್ಸಿಗೆ ಒಂದು ಲುಕ್. ಒಂದ್ ನಿಮಿಷ ನೋಡಿ, ತುಂಬಾ ಪ್ರಿಟಿಯಾಗಿ ಕಾಣ್ತಿದೆ, ತುಂಬಾ ಅಂದ್ರೆ ತುಂಬಾ ಪ್ರಿಟಿ. ಅಂಡ್ ಮೇ ಬಿ ನೀವು ನಂಬಲ್ಲ, ನನ್ನ ಬರ್ಡೇ ಇದ್ದಿದ್ದು ಏಪ್ರಿಲ್ ಅಲ್ಲಿ. ನನ್ನ ಬರ್ಡೇ ಹಿಂದಿನ ತಿಂಗಳು ಯಾವ ಬಟ್ಟೆನೂ ತಗೊಳಿಲ್ಲ. ನಾನೆಲ್ಲ ಬರ್ಡೇ ಬಟ್ಟೆ ತಗೊಳಕ್ ಸ್ಟಾರ್ಟ್ ಮಾಡಿದ್ದು ಮೇ ಬಿ ಅರೌಂಡ್ ನವೆಂಬರ್ ಡಿಸೆಂಬರ್ ಆ ಟೈಮಿಂದ ಸ್ಟಾರ್ಟ್ ಮಾಡಿದ್ ನನ್ನ ಬರ್ಡೇ ತಗೊಳೋದಿಕ್ಕೆ. ಯಾಕಂದ್ರೆ ನಂಗೆ ಈ ಸತಿ ಇರೋ ಮೈಂಡ್ ನಂಗೆ ನೆಕ್ಸ್ಟ್ ಟೈಮ್ ಇರಲ್ಲ. ನಂಗೆ ಇವತ್ತು ಈ ಬಟ್ಟೆ ಇಷ್ಟ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ಬಟ್ಟೆ ಇಷ್ಟ ಆಗುತ್ತೆ. ಸೊ ಆತರ ಮಾಡಿ ನೋಡೋಣ ಯಾವ್ದು ಇಷ್ಟ ಆಗುತ್ತೋ ಕೊನೆಗೆ ಅದನ್ನೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಾಗಿಂದಾನೆ ಬುಕ್ ಮಾಡಿದೆ. ಸೊ ಇದು ಒಂದಂತೆ ನಾನು ಚೇಂಜೇ ಮಾಡಿಲ್ಲ. ಸೊ ಇದನ್ನ ಆಫೀಸ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನೇ ಬಟ್ಟೆ ಸೆಲೆಕ್ಟ್ ಮಾಡಿದ್ದು, ಇದನ್ನೇ ಹಾಕೊಂಡಿದ್ದೆ ಕೂಡ. ಸೊ ಇದ್ರದ್ದು ತುಂಬಾ ಜನ ಲಿಂಕ್ ಕೇಳಿದ್ರು, ಇದ್ರ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ಏನಾದ್ರು ಲಿಂಕ್ ಸಿಕ್ಕಿಲ್ಲ ಅಂತ ಅಂದ್ರೆ ಫೋಟೋ ಪೋಸ್ಟ್ ಮಾಡಿರ್ತೀನಿ, ಫೋಟೋ ನೀವು ಹಾಕಿದ್ರು ಸಿಗುತ್ತೆ. ಮೇ ಬಿ ದಿಸ್ ಇಸ್ ಅರೌಂಡ್ 1700 ಇಲ್ಲ 1750 ಇರುತ್ತೆ. ಇದು ಸಮಾನದಲ್ಲೇನೆ ತಗೊಂಡಿದ್ದು. ಸೊ ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದು. ಸೊ ಇದ್ರ ನಾನು ಇನ್ನೂ ಏನು ಪೋಸ್ಟ್ ಹಾಕಿಲ್ಲ ಅನ್ಸುತ್ತೆ, ಮೇ ಬಿ ಹಾಕ್ತೀನಿ. ಒಂದ್ ನಿಮಿಷ. ಇದು ಕೂಡ ಟ್ಯೂಬ್ ಡ್ರೆಸ್ ಏನೇ, ಇದೊಂದು ಬಾಡಿ ಕಾನ್ ಟ್ಯೂಬ್ ಡ್ರೆಸ್. ಇದು ಈ ತರ ಬರುತ್ತೆ. ಇದು ನಾನು ಆಚೆ ಹೋಗಿದ್ನಲ್ವಾ ಅವಾಗ ಹಾಕೊಂಡಿದ್ದೆ ಡ್ರೆಸ್ ಇದು. ನಂಗೆ ತುಂಬಾ ಇಷ್ಟ ಆಗಿತ್ತು, ಬಿಕಾಸ್ ಲಾಸ್ಟ್ ಟೈಮ್ ರೆಡ್ ಹಾಕೊಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಲಾಸ್ಟ್ ಟೈಮ್ ರೆಡ್ ಹಾಕೊಳಕ್ ಆಗ್ಲಿಲ್ಲ. ಸೊ ಈ ಸತಿ ರೆಡ್ ಹಾಕೊಳ್ಳೋಣ ಅಂತ ರೆಡ್ ತರಿಸಿದ್ದೆ. ಇದು ಕೂಡ ಸಮಾನದಲ್ಲೇ ತಗೊಂಡಿದ್ದು. ಇದು ನನಗೆ ಪ್ರೈಸ್ ಅಷ್ಟು ನೆನಪಿಲ್ಲ, ಇದು 1200 ಸಮಥಿಂಗ್ ಇರುತ್ತೆ, ಮೆನ್ಷನ್ ಮಾಡಿರ್ತೀನಿ. ಇಷ್ಟ ಆದ್ರೆ ತಗೊಳ್ಳಿ. ನೆಕ್ಸ್ಟ್ ಇದು ಮೇ ಬಿ ನೋಡಿರ್ತೀರ ಎಲ್ಲರೂ, ಲಾಸ್ಟ್ ಇಯರ್ ಬರ್ಡೇಲಿ ಹಾಕೊಂಡಿದ್ದೆ ನಾನು. ಇದು ಕೂಡ ಸಮಾನದಲ್ಲೇನೆ ತಗೊಂಡಿದ್ದು. ಇದು ಈ ತರ ಹಾಕೊಳ್ಳೋದು, ಈ ತರ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಲಾಸ್ಟ್ ಇಯರ್ ಬರ್ಡೇ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ಆರ್ಡರ್ ಮಾಡಿದ ಬಟ್ಟೆ ಇದು. ಅಂಡ್ ಬರ್ಡ್ಸ್ ಯು ಕ್ಯಾನ್ ವೇರ್ ದಿಸ್. ಸೊ ಇವತ್ತಿಗೆ ಇಷ್ಟ. ನನ್ನ ಬರ್ಡೇಗೆ ನಾನು ಏನೇನು ತಗೊಂಡಿದ್ದೆ ಅನ್ನೋದನ್ನ ತೋರಿಸಿದೀನಿ. ಅದು ಬಿಟ್ಟು ನಾನು ಅದು ಇದು ಎಲ್ಲ ನೀವು ನೋಡಿರ್ತೀರ ಆಲ್ಮೋಸ್ಟ್, ನನ್ನ ಬರ್ಡೇಗೆ ಏನು ತಗೊಂಡಿದೀನಿ ಅಂತ. ಇದು ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ನನ್ನ ಬರ್ಡೇಗೆ ತಗೊಂಡಿದ್ದು ಅಂತ ಅಂದ್ರೆ, ಒಂದು ನಾನೇ ಸೆಲ್ಫ್ ಗಿಫ್ಟ್ ತಗೊಂಡಿರೋದು ಅಂದ್ರೆ ಒಂದು ಬ್ಯಾಗು ಅಂಡ್ ವಾಚ್. ಅದು ನೀವೆಲ್ಲ ಆಬ್ವಿಯಸ್ಲಿ ನೋಡಿರ್ತೀರ, ನಾನು ಪೋಸ್ಟ್ ಹಾಕಿದ್ದೀನಿ. ಒಂದು MK ವಾಚ್ ತಗೊಂಡಿದ್ದೆ ಅಂಡ್ ಒಂದು ಕೋಚ್ ಬ್ಯಾಗ್ ತಗೊಂಡಿದ್ದೆ. ಇಟ್ ವಾಸ್ ಮೈ ಡ್ರೀಮ್ ಆಕ್ಚುಲಿ, ಬಿಕಾಸ್ ಎವ್ರಿ ಗರ್ಲ್ಸ್ ವಿಲ್ ಹ್ಯಾವ್ ದ ಡ್ರೀಮ್, ತಗೊಬೇಕು, ನಾನು ಚೆನ್ನಾಗಿರ್ಬೇಕು, ಎಲ್ಲಾ ತರ ಬ್ರ್ಯಾಂಡ್ಸ್ ತಗೊಬೇಕು ಅಂತೆಲ್ಲ ಆಸೆ ಇರುತ್ತೆ.
ದಿಸ್ ವಾಸ್ ಮೈ ಫಸ್ಟ್ ಅಂದ್ರೆ ಬ್ರ್ಯಾಂಡ್ ಅಂದ್ರೆ ಇದೆ ಫಸ್ಟ್ ಅಂತಲ್ಲ, ಬಟ್ ವಾಚ್ ನಾನು ಎಲ್ಲಾ ತರ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀನಿ, ಬಟ್ 20,000 ಎಲ್ಲ ಕೊಟ್ಟು ತಗೊಂಡಿರೋ ವಾಚ್ ಅಂದ್ರೆ ಇದೆ ಫಸ್ಟ್ ಟೈಮ್ ತಗೊಂಡಿದ್ದು. ಸೊ ಐ ಫೀಲ್ ನಂಗೆ ನಾನೇ ಏನೋ ಒಂದು ಗಿಫ್ಟ್ ಕೊಟ್ಕೊಂಡಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಕೊಟ್ಕೊಂಡೆ. ಐ ಆಮ್ ವೆರಿ ಹ್ಯಾಪಿ. ಸೊ ದಿಸ್ ಇಸ್ 25th ಬರ್ಡೇ ಅಲ್ವಾ, ಸೊ ಎಷ್ಟಾಗುತ್ತೋ ಅಷ್ಟು ಖುಷಿ ಪಟ್ಬಿಡೋಣ ಅಂತ ಅಂದ್ಬಿಟ್ಟು ಏನೇನ್ ಬೇಕು ಅದನ್ನೆಲ್ಲಾನು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು, ನಾನು ಏನ್ ವಿಡಿಯೋಸ್ ಮಾಡ್ಬೇಕು, ನಿಮ್ಗೆ ಏನ್ ಬೇಕು ಅದನ್ನ ನೀವು ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು ನಾನು ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ ಆಶು ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.